ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ? ಮಾಕಾಳಮ್ಮನ ಗುಡಿಲಿ ದೊಡ್ಡದೊಂದು ಅಪಶಕನನೇ ನಡೆದೋಯ್ತು. ಗರ್ಭಗುಡಿ ಜ್ಯೋತಿನೇ ಆರೋಗ್ಬಿಡ್ತು. ಒಗ್ಗೆ ಕೇಳಿದ್ರೆ ದೇವಿ ಹೂನೂ ಕೊಡ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ಆ ತಾಯಿ ನಮ್ಗೇನೋ ಹೇಳಕ್ ಬರ್ತಿದ್ದಾಳೆ ಅನ್ನೋ ಸೂಚನೆ ಕೊಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದೇವಿನ ಕರೆಸ್ಬೇಕು. ಅಮ್ಮನವ್ರು ಏನು ಹೇಳ್ತಾರೋ ಅದನ್ನು ಕೇಳಬೇಕು ಅನ್ನೋ ನಿರ್ಧಾರ ಮಾಡಿದ್ದೀವಿ. ನಾವೆಲ್ಲ ಯಜಮಾನ್ರ ಮನೆ ಹತ್ರ ಹೋಗಿದ್ದೀವಪ್ಪ, ಅವರು ಇದಕ್ಕೆಲ್ಲ ಒಪ್ಪಿದ್ದಾರೆ. ಅದಕ್ಕೆ ನಿಮ್ಮನೆಗೆ ಬಂದಿದ್ದೀವಪ್ಪ. ಅಮ್ಮನವ್ರನ್ನ ಭೂಮಿ ಕರ್ಸೋ ಸಾರಥಿ ನೀನೇ ಅಲ್ವಾ ಶಿವಣ್ಣ? ಅವಳು ನಮಗೆಲ್ಲ ಏನು ಹೇಳಬೇಕು ಅಂತಿದ್ದಾಳೋ ಅದನ್ನೆಲ್ಲ ನಿನ್ನ ಮೂಲಕ ನಾವು ತಿಳ್ಕೋಬೇಕು. ನಾನು ಸಿದ್ಧವಾಗಿದ್ದೀನಿ. ಅರ್ಚಕ್ರೆ, ಅಮ್ಮ ಬತ್ತಾಳೆ ಅಂದರೆ ಅಣ್ಣ ಒಂದು ತಿಂಗಳು ಮನೆಯಿಂದ ಹೊರಗಿದ್ದು ಒಪ್ಪತ್ತುಂಡು ಮಡಿಯಾಗಿರ್ಬೇಕಲ್ವೇ? ಇದಕ್ಕಿದ್ದಂಗೆ ಅಮ್ಮ ಬತ್ತಾಳೆ ಅಂದರೆ ಅದು ಹೆಂಗಾಯ್ತದೆ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಮ್ಮ. ಇದು ಜಾತ್ರೆಗೆ ಅಂತ ಬರ್ತಾ ಇರೋ ಅಮ್ಮ ಅಲ್ಲ. ನಮಗೇನು ಹೇಳಬೇಕು. ಅದಕ್ಕಾಗಿ ಅವಸರದಲ್ಲಿ ನಾವು ಮಾಡ್ತಾ ಇರೋ ಪೂಜೆಗೆ ಒಂದು ದಿನ ಮಡಿಯಾಗಿದ್ರೆ ಸಾಕು. ಮಾವ, ಇವು ದೇವಸ್ಥಾನದ ಕಮಿಟಿ ಇವರೆಲ್ಲ ಬಂದಿದ್ರು ಕಣ. ಅರ್ಚಕರು ಊರು ಜನ ಎಲ್ಲ ಈಗಾಗಲೇ ನಿಮ್ಮ ಮನೆಗೆ ಬಂದಿರಬೇಕು. ವಿಷಯ ನಿನಗೂ ಗೊತ್ತಾಗಿರಬೇಕು ಅಲ್ವಾ? ಗೊತ್ತಾಗೈತಿ ಮಾವ, ನಾನು ಸಿದ್ಧವಾಗಿವ್ನಿ. ಒಳ್ಳೇದಾಯ್ತಪ್ಪ. ನೀನು ಒಪ್ಪಿಗೆ ಕೊಟ್ಟಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದೆ. ನೀನು ಬಿಡು, ಅಮ್ಮನವ್ರ ಸೇವೆ ಅಂದರೆ ಸದಾ ಸಿದ್ಧ. ಅವರು ಎಲ್ಲ ಸಿದ್ಧತೆ ಮಾಡ್ಕೋತಿದ್ದಾರೆ. ಇನ್ನೇನು ಮಾಂಕಾಳ ಹಬ್ಬನ್ನ ಕರೆಸ್ಬಿಡೋದೆ ಅಲ್ವಾ? ಸರಿ ಮಾವ. ಛತ್ರಿ ಧಣಿ ಹೊಡ್ಸು ಡಂಗೂರವ. ದಣ್ಗಳೇ, ನಾನು ಡೊಂಗುರ ಏನೋ ಸಾರಿಸ್ಬಿಡ್ತೀನಿ. ಆದರೆ ನೀವು ಈಟೊಂದು ಧೈರ್ಯವಾಗಿ ಈಟೊಂದು ಖುಷಿಯಾಗಿರೋದು ನೋಡಿದ್ರೆ ಏನೋ ಇದ್ರಾಗ ಮಸ್ಲತ್ತೈತೆ ಅನ್ನಿಸ್ತದೆ. ಯಾಕೆ ಅಂದರೆ ನೀವು ಒಂದು ಕಲ್ನಾಯಿ ಎಲ್ಡಕ್ಕಿ ಹೊಡಿಯೋ ಜನ ಅಲ್ಲ. ಒಕ್ಕಿನೂ ಉಳಿಬೇಕು, ಕಲ್ಲು ಇರಬೇಕು. ಆ ಥರ ಏನಾರೋ ಐನಾತಿ ಪ್ಲ್ಯಾನ್ ಮಾಡಿರ್ತೀರ ಅಲ್ಲೂರಾ? ನಮ್ಮ ಮಾಂತ್ರಿಕ ಮಾಡೋ ಮಂತ್ರಗಾರಿಕೆ ತಂತ್ರಗಾರಿಕೆಗೆ ಆ ಮಾಂಕಾಳಮ್ಮನ ದಿಗ್ಬಂಧನ ಆಗುತ್ತೆ. ಈ ಶಿವು ಎಷ್ಟೇ ಪ್ರಯತ್ನ ಪಟ್ಟರೂ ದೇವಿ ಅವನ ಮೈ ಮೇಲೆ ಬರಲ್ಲ. ಯಾಕೆ ಹೇಳು? ಅಯ್ಯೋ, ಶಿವು ಮದುವೆ ಆದ್ಮ್ಯಾಕೆ ಅಮ್ಮನವ್ರ ಮೈ ಮೇಲೆ ಬತ್ತಿಲ್ಲ, ಶಿವು ಮೈಲಿಗೆ ಆಗ್ಬಿಟ್ಟವನೆ ಅಂತ ಜನ ಅಂತಾರೆ ಅಲ್ವಾ? ಇದುವರೆಗೂ ಅವನು ದೇವಿನ ತಲೆ ಮೇಲೆ ಹೊರ್ತಿದ್ದವನು ಅಂತ ಮರ್ಯಾದೆ ಕೊಡ್ತಿದ್ದವರು ಅವನ ತಲೆ ಸವ್ರು ಹೋಗ್ತಾರೆ. ನೀನು ನಮ್ಮಂಗೆ ಒಬ್ಬ ಮನುಷ್ಯ ಕಣೋ ಅಂತ ಇರೋ ಮಾನ ಮರ್ಯಾದೆನೂ ಹೋಗುತ್ತೆ. ಮಾಂಕಾಳಮ್ಮ ಅವನ ಮೈ ಮೇಲೆ ಬರ್ತಿದ್ರಿಂದ ಅವನಿಗೆಲ್ಲ ಕೆಲಸದಲ್ಲೂ ಜಯ ಸಿಗ್ತಾ ಇತ್ತು. ಇನ್ಮೇಲೆ ಅವನು ಮುಟ್ಟಿದ್ದೆಲ್ಲ ಮಣ್ಣಾಗುತ್ತೆ. ಆ ಮಣ್ಣು ಅವನ ಬಾಯಿಗೆ ಅಲ್ವಾ? ಕೇಳ್ರಪ್ಪೋ ಕೇಳ್ರಿ, ಮಾಕಳಂ ದೇವಸ್ಥಾನದ ಹತ್ರ ದೀಪ ಆರೋಗ್ಯ ಅಪಶಕ್ನ ಆಗೈತೆ. ಊರಿನ ಮುಖಂಡರು ಗೌಡ್ರು ದೇವಸ್ಥಾನದ ಹತ್ರ ಪೂಜೆ ಇಟ್ಕೊಂಡವ್ರೆ. ಎಲ್ಲರೂ ದೇವಸ್ಥಾನದ ಹತ್ರ ಬರ್ಬೇಕಪ್ಪೋ. ಮಾವ, ನೀನು ಹೋಗ್ತಿರೋ ದೇವಸ್ಥಾನಕ್ಕಲ್ವಾ? ಇದೆಲ್ಲ ಯಾಕೆ ಕೊಡು. ಮುಟ್ಬೇಡ ಪರೋ. ಯಾಕೆ ಮಾವ, ಯಾಕೆ ಮುಟ್ಬಾರ್ದು ಅಂತ ಇದೆಯಾ? ಅದಕ್ಕೆ ಇದೆಲ್ಲ ನಿನಗೆ ಹೊಸ ಅನುಭವ. ಯಾಕಂದರೆ ಅಣ್ಣನ ಮೈ ಮೇಲೆ ಯಾವ್ದು ಬಂದಿದ್ದು ನೀನು ನೋಡೇ ಇಲ್ಲ. ನಾಳೆಗೆ ನೋಡ್ತೀಯಲ್ಲ, ನಿನಗೆ ಗೊತ್ತಾಯ್ತದೆ. ಜಾತ್ರೆ ಶುರುವಾಗೋಕ್ಕೂ 1 ತಿಂಗಳು ಮುಂಚೆ ಅಣ್ಣ ಮನೆಯಲ್ಲೇ ಇರ್ತಿರ್ಲಿಲ್ಲ. ನಮ್ಮ ರಾಣಿ ಮಾಡಿದ ಅಡುಗೆನೂ ಅವ್ನು ತಿನ್ನೋಂಗಿಲ್ಲ. ಅವನೇ ಅಡುಗೆ ಮಾಡಿಕೊಂಡು ಒಪ್ಪತ್ತು ಮಾಡಿಕೊಂಡು ದೇವಸ್ಥಾನದಲ್ಲಿ ಒಬ್ಬನೇ ಇರ್ತಿದ್ದ. ಮುಟ್ಟು ತೊಟ್ಟು ಆಗಂಗೆ ಇಲ್ಲ. ಅಣ್ಣ ಪ್ರತಿ ಸತಿನೂ ಹೀಗೆ ಮಾಡೋದು. ಆದರೆ ಇದೇ ಮೊದಲು
ಅಣ್ಣ ಒಂದಿನ ಮಡಿಯಲ್ಲಿರೋದು. ಅಲ್ಲಿವರೆಗೂ ಅಣ್ಣನ ನಾವು ಯಾರು ಮುಟ್ಟಂಗಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಬಾರೋ, ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ಯಾ? ಅಮ್ಮನ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಆ ಭಾಗ್ಯ ನನಗೆ ಸಿಕ್ಕೈತೆ. ಈ ಜಗತ್ನಾಗೆ ಕೋಟ್ಯಾನ್ ಕೋಟಿ ಜನ ಅವ್ರೆ, ಆದ್ರೆ ಆ ಅಮ್ಮನ ಹೊರ ಭಾಗ್ಯ ನನಗೆ ಸಿಕ್ಕೈತೆ ಪರೋ. ಮನ್ಸು ಶುದ್ಧವಾಗಿರ್ಬೇಕು, ಮೈ ಮಡಿಯಾಗಿರ್ಬೇಕು. ಆಗ್ಲಿಯ ಆಚಾರ ವಿಚಾರದ ಪ್ರಕಾರ ಆ ದೇವಿ ಬರೋದು. ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಮಾವ. ಸಡನ್ ಆಗಿ ಮುಟ್ಬೇಡ ಅಂತೀಯಲ್ಲ, ಅದಕ್ಕೆ ಶಾಕ್ ಆಯಿತು. ಸಾರಿ. ಅಯ್ಯೋ, ಅದಕ್ಕೆ ಕ್ಷಮೆ ಕೇಳಿಯಪ್ಪ. ನಾನು ಹಿಂಗೆ ಬೆಳಿಗ್ಗೆಯಿಂದ ಹೇಳ್ತಿದ್ನಲ್ಲ, ಕಿವಿಲಿ ಯಾರೋ ಕೊಡ್ತಾ ಇದ್ದಾರೆ, ಜ್ವರ ಬಂದಂಗಾಯ್ತೈತೆ, ಯಾವತ್ತೂ ಆಗ್ತಿರೋ ಅನುಭವ ನಂಗಾಯ್ತೈತೆ ಅಂತ. ನನ್ನ ಕರೀತಿದ್ದು ಬೇರೆ ಯಾರು ಅಲ್ಲ ಪಾರು, ಆ ಮಕ್ಕಳ. ಇದೆಲ್ಲ ನೋಡ್ತಿದ್ರೆ ಆಶ್ಚರ್ಯ ಆಗುತ್ತೆ ಮಾವ. ಹೌದು, ಈಗ ನೀನು ಎಲ್ಲಿಗೆ ಹೋಗ್ತಿರೋದು? ದೇವಸ್ಥಾನಕ್ಕೆ ಬಾರು. ಅಲ್ಲಿ ಹೋಗಿ ತಣ್ಣಿ ಸ್ನಾನ ಮಾಡಿ ನಾಳೆ ಗಂಟ ಮಡಿಯಾಗಿ ಅಲ್ಲೇ ಇರ್ತೀನಿ. ಹಾಗಾದ್ರೆ ಊಟನಾದ್ರೂ ಮಾಡ್ಕೊಂಡು ಹೋಗೋ ಮಾವ. ಇಲ್ಲ ಪಾರು, ಅಮ್ಮ ಬರ್ತಾ ಇದ್ದಾಳೆ ಅನ್ನೋ ವಿಷಯ ಕಿವಿಗೆ ಬಿದ್ಮೇಲೆನೆ ವ್ರತ ಶುರು ಆದಂಗೆ ಲೆಕ್ಕ. ಉಪವಾಸ ಪಾರು. ದಿನಕ್ಕೆ ಒಂದೇ ಹೊತ್ತು ಊಟ. ಬತ್ತೀನಿ ಪಾರು. ರಾಣಿ ರತ್ನ ರಮ್ಯ ಬತ್ತೀನಿ ರವ. ಮನೆ ಕಡೆ ಜೋಪಾನ. ಅಣ್ಣ, ನೀನು ಈ ಮನೇಲಿ ಇಲ್ದಾಗ ಈ ಮನೆನ ಮಾಕಳವ ನೋಡ್ಕೋತಾಳೆ. ನೀನೇನು ಹೆದರ್ಕೋಬೇಡ, ಆಯ್ತಾ? ಬತ್ತೀನಿ ರವ. ಮಾವ ವಾಪಸ್ ಬರೋವರೆಗೂ ನಾನು ಏನು ತಿನ್ನಲ್ಲ. ಆವತ್ತಿಂದಲೇ ನಾನು ಹೇಗೆ ತಿನ್ನಲಿ? ಅಣ್ಣಂದು ಭಕ್ತಿ, ಅದಕ್ಕೆದು ಪಿರುತಿ. ಭಕ್ತಿ ಪಿರುತಿ ಮಧ್ಯೆ ತಲೆ ಬಾಗ್ಲೇಬೇಕಲ್ವಾ? ಆಗಲಿ ಅದಕ್ಕೆ. ಇವತ್ತು ಸಾಮಾನ್ಯ ಮಾರಿಗುಡಿ ಶಿವಣ್ಣಾಗಿ ಹೋಗಿರೋ ನಮ್ಮಣ್ಣ ನಾಳೆ ಎಲ್ಲರೂ ಕೈ ಎತ್ತು ಮುಗಿಯೋ ಮಹಾಕಳವಾಗಿ ನಮಗೆ ಸಿಗ್ತಾನೆ. ಬೇಗ ಬನ್ರವ್ವ, ಗೊತ್ತಾಯ್ತದೆ. ಹೋಗೋಣ. ಹ್ಞೂ ಮಾವ, ಈ ಸಲ ಅಣ್ಣನ ಮೈ ಮೇಲೆ ದೇವ್ರು ಬಂದ್ರೆ ಈ ವರ್ಷ 2ನೇ ಸಲ ನೋಡ್ದಂಗೆ ಆಗತ್ತಲ್ವಾ? ಹ್ಞೂ ಕಣ್ತಾಯಿ, ನಮ್ಮದೇ ಭಾಗ್ಯ. ಏನೋ ಡಂಗೂರ ಸಾರ್ತಾ ಇದ್ರು, ಅಪಶಕ್ನ ಆಗಿದೆ ಈ ಸಲ ಅಂತ. ಊರಿಗೇನು ತೊಂದರೆ ಇರಲ್ಲ ಅಲ್ವಾ ಮಾವ? ಅದನ್ನ ತಾಯಿನೇ ಶಿವ ಬಾಯಲ್ಲಿ ಹೇಳಿಸ್ಬೇಕು. ಏನಾಯ್ತದೆ ನೋಡೋಣ. ಬರ್ರಿ. ನೀನೇನೆ ಮಕನ ಹಂಡೆ ಒಲೆ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ಯಾ? ಏನಿಲ್ಲ, ಸುಮ್ಮನೆ ನಡೀರಿ. ಅತ್ತೆ ಬೇರೆ ಸೀರೆ ಉಟ್ಕೋಬೇಕು ಅಂತ ಅನ್ಕೊಂಡಿದ್ರೋ ಏನೋ, ನೀವು ಬೇರೆ ಅರ್ಜೆಂಟ್ ಮಾಡ್ಬಿಟ್ರಾ? ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸತ್ತೆ. ಇವಳಿಗೆ ಸ್ವಂತ ದುಡ್ಡಲ್ಲಿ ಸೀರೆ ತಂದ್ಕೊಡೋ ಗಂಡ ಸಿಕ್ಕವನಲ್ಲ, ಅದಕ್ಕೆ ಖುಷಿ ಪಡ್ಲಿ. ಕೆಲವ್ರು ಇರ್ತಾರೆ, ಸ್ವಂತ ದುಡ್ಡಲ್ಲಿ ಕಟ್ಕೊಂಡಿರೋ ಹೆಂಡತಿಗೆ ಒಂದು ಸೀರೆ ಕೂಡ ಕೊಡ್ಸಿರಲ್ಲ ಅಲ್ವಾ ಸೀನಾ ಅವರೇ? ಅಪ್ಪಯ್ಯ, ಇಂಡೈರೆಕ್ಟಾಗಿ ಬೌಲಿಂಗ್ ಮಾಡಬೇಡ. ನೀವು ಎಸ್ತಿದ ಬಾಲು ಎದೆಗೆ ತಾಕ. ಇವಳು ಕೊಡ್ಸೋದನ್ನ ಸೀರೆ ಅನ್ನಲ್ಲ, ಟಾರ್ಪಲ್ ಅಂತಾರೆ. ನನ್ನ ಕಷ್ಟ ನಂಗಿರ್ಲಿ. ಮಹಾಕಳವ ಶಿವ ಮಮ್ಯಾಕ್ ಬಂದು ಹೇಳಿಲ್ಲ, ರಶ್ಮಿಗೆ ಅನ್ನ ಇಕ್ತಿಲ್ವಲ್ಲೇ ಅಂತೇನಾದರೂ ಕೇಳ್ಬಿಟ್ರೆ ನನ್ನ ಗಂಡ ಶಿವು ಎಲ್ಲ ನಾನು ಸುಮ್ಕೆ ಬಿಟ್ಟಾರ. ದೇವಿ ಬಂದಾಗ ಪಿಂಕಿ ಮ್ಯಾಟ್ರ್ ಏನಾರು ಬಾಯಿ ಬಿಟ್ಬಿಟ್ರೆ ನಿಂತ ಜಾಗದಲ್ಲೇ ನಮ್ಮಪ್ಪ ಶಿವಣ್ಣ ಇಬ್ರು ಸಿಗದಾಕ್ಬಿಡ್ತಾರಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲೇ ಶಿವು ದೇವ್ರನ್ನ ಎತ್ಕತಾನೆ. ಯಾರಿಗೇನು ಕಾದೈತೋ ಗೊತ್ತಾಯ್ತದೆ. ಬರ್ರಿ ಬರ್ರಿ, ನಡ್ರಿ ಹೋಗೋಣ.
ಆಟಾಡವ ನಮ್ಮ ಶಿವಗೆ ಹೊಲ್ದಂಗೆ ಇನ್ಯಾರಿಗೂ ಒಲಿಯೋದಿಲ್ಲ ಅನ್ಸುತ್ತೆ. ಹಂಗೊಂದು ವೇಳೆ ಒಲಿಬೇಕು ಅಂದರೆ ಅದು ಶಿವು ಮಗನೇ ಆಗಿರಬೇಕು. ಈಗ ತಾಯಿನ ಹೊರ ಮುಹೂರ್ತ ಶುರು ಆಗುತ್ತೆ, ಬನ್ನಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ. ಓಂ ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಅನ್ನೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ನಾನು ಮಾವನ ಮೇಲೆ ದೇವಿ ಬಂದಿರೋದನ್ನ ಯಾವತ್ತೂ ನೋಡೇ ಇಲ್ಲ. ಇವತ್ತು ನೋಡೋ ಅವಕಾಶ ಸಿಗ್ತಿದೆ. ನಾನು ಎಷ್ಟು ಎಕ್ಸೈಟ್ ಆಗ್ತೀನಿ ಗೊತ್ತಾ? ಅದಕ್ಕೆ ಈ ದೃಶ್ಯ ನೋಡೋಕ್ಕೆ 2 ಕಣ್ಣು ಸಾಲಕ್ಕಿಲ್ಲ. ಅದಕ್ಕೆ ಅದನ್ನ ನೋಡೋದಕ್ಕೆ 2 ಗುಂಡಿಗೆ ಬೇಕು. ಮೊದಲನೇ ಸಲ ನೋಡ್ತಾ ಇದ್ದೀರಾ, ಒಂದ್ ಸ್ವಲ್ಪ ಭಯ ಆಗ್ಬೋದು. ಅದಕ್ಕೆ ಅಣ್ಣ ಮನೇಲಿರ್ತಾನಲ್ಲ, ಇಲ್ಲಿ ಹಂಗಿರಲ್ಲ. ಅದೇ ಬೇರೆ ಇದೇ ಬೇರೆ. ನೀವೆಲ್ಲ ಇಷ್ಟು ಹೇಳ್ತಿರೋದು ನೋಡಿದ್ರೆ ಯಾವಾಗ ಶುರು ಆಗುತ್ತಪ್ಪ ಅನಿಸ್ತದೆ ನನಗೆ. ಇನ್ನೇನು ಸ್ವಲ್ಪ ಹೊತ್ತು ಯಜಮಾನ್ರು ಬಂದ್ಬಿಟ್ರೆ ಆರತಿ ಮಾಡಿ ಕಾಯಿ ಒಡೆದು ಬಿಟ್ರೆ ಶುರುನೇ. ಯಜಮಾನ್ರು ಬಂದ್ರು. ಅಪ್ಪ ನೀನು ಹೇಳ್ತಿದ್ದಂಗೆ ಬಂದ್ರು ನೋಡು. ಚಿಕ್ಕಮ್ಮ, ಅಮ್ಮ ಬರಲಿಲ್ವಾ? ಅಕ್ಕ ಶ್ರೀರಂಗಕ್ಕೆ ಹೋಗಿದ್ದಾಳೆ. ಅದೇ ನಿಂದು ಶಿವದ ಹರಕೆ ಇತ್ತಲ್ಲ, ಅದನ್ನ ತೀರ್ಸಕ್ಕೆ ಹೋಗಿದ್ದಾಳೆ. ಅಯ್ಯೋ ಚಿಕ್ಕತ್ತೆ, ಅತ್ತೆ ಇವತ್ತೇ ಹೋಗ್ಬೇಕಿತ್ತ? ಅದು ಆಯಾ ಮುಹೂರ್ತ ಆಯಾ ದಿನಾನೇ ಹೋಗ್ಬೇಕು ಅಂತಿರುತ್ತಮ್ಮ. ಅದನ್ನ ಯಾವುದೇ ಕಾರಣಕ್ಕೂ ತಪ್ಸೋ ಹಾಗಿಲ್ಲ. ಅದಕ್ಕೆ ಅಕ್ಕ ಹರಕೆ ತೀರ್ಸಕ್ಕೆ ಹೋಗಿದ್ದಾಳೆ. ಅಷ್ಟೇ ಅಲ್ಲ, ಅಕ್ಕ ಇನ್ನೂ ತುಂಬ ದೇವಸ್ಥಾನಗಳಲ್ಲಿ ಹರಕೆ ಹೊತ್ಕೊಂಡಿದ್ದಾಳೆ. ಚಿಕ್ಕಮ್ಮ, ಅಮ್ಮ ಬಂದಿದ್ರೆ ಇವತ್ತು ಮಾವನ ಮೇಲೆ ದೇವಿ ಬರೋದನ್ನ ನೋಡ್ಬೋದಿತ್ತಾ? ಜಾತ್ರೆಯಲ್ಲಿ ನೋಡ್ತಾಳೆ ಬಿಡಮ್ಮ. ಓಂ ಬ್ರಹ್ಮಸ್ತೆ ನಮಃ ವಿಷ್ಣುಸ್ತೆ ನಮಃ ವಿದ್ಯಾಯ ನಮಃ ಓಂ ಮಹೇಶ್ವರ್ಯೈ ನಮಃ ಮಾದೇವಿಯ ನಮೋ ನಮಃ. ಕಾಯಿ ಹೊಡ್ದಿದ್ದಾಯ್ತಲ್ಲ, ಬನ್ನಿ ಹೋಗಿ ಶಿವನ ಕರ್ಕೊಂಬರೋಣ. ಓರ್ದಿರೋ ದೇವ್ರಿಗೆ ಇಷ್ಟೆಲ್ಲ ಆಡಂಬರ ಬೇಕಾ? ಆಕಾಶ ನಮ್ಮಪ್ಪ ನಿಮ್ಮಪ್ಪ ಅವರಪ್ಪ ಯಾರಪ್ಪಂದು ಅಲ್ಲಕ್ನೋ ಆಡಂಬರ ನಮ್ಮಿಚ್ಛೆ. ಸ್ವಲ್ಪ ಹೊತ್ತಾದರೂ ಖುಷಿ ಪಡಲಿ ಬಿಡು. ಅಪ್ಪಯ್ಯ, ಅದೇನೋ ಅಂತಾರಲ್ಲ ದಿಗ್ಬಂಧನ ಅಂತ, ಅದನ್ನ ಸರಿಯಾಗಿ ಹಾಕೋರು ತಾನೆ. ಅಲ್ಲ, ಅದೆಲ್ಲೋ ಮಂತ್ರ ಹಾಕಿದ್ರೆ
ಇಲ್ಲಿ ಮಾರಿಗುಡಿ ಗಂಟ ಬಂದು ಕೆಲಸ ಮಾಡ್ತದ ಅಂತ ಅನುಮಾನ. ಎಲ್ಲೋ ಬೆಟ್ಟದಿಂದ ಬೀಳೋ ನೀರು ಇಲ್ಲಿ ನಮ್ಮನೇಲಿ ದೀಪ ಉರಿಯಲ್ವೇನೋ, ಇದು ಹಾಗೆ. ಇನ್ನು ನಮ್ಮ ಮಾಂತ್ರಿಕನ ಶಕ್ತಿ ನಿನಗೆ ಗೊತ್ತಿಲ್ಲ. ಈಗ ನೀನೇ ನೋಡುವಂತೆ ತಿಪ್ಪರ್ಲಾಗ ಹಾಕಿದ್ರು ಶಿವು ಮೈ ಮೇಲೆ ಇವತ್ತು ಮಕ್ಕಳಮ್ಮ ಬರಲ್ಲ. ಪಾರು, ಮುಟ್ಬೇಡ ಕಣವ್ವ, ಮುಟ್ಬೇಡ. ಯಾವತ್ತೂ ಹಿಂಗಾಗಿರ್ಲಿಲ್ಲ. ಇವತ್ತು ಹಿಂಗೆ ಯಾಕಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಭಗವಂತ, ತಾಯಿ ಹೇಳ್ತಾನೆ ಇಲ್ವಲ್ಲ, ಕಲ್ಲ ಕೂತ್ಬಿಟ್ಟಿದ್ದಾಳೆ. ನಮ್ಮಿಂದ ಏನು ಅಪಚಾರ ಆಯ್ತು ಹೇಳು ತಾಯಿ. ಅವ್ವ, ಶಿವಣ್ಣನ ಕೈನಾಗೆ ದೇವಿನ ಎತ್ತ ಕಾಯ್ಕಿಲ್ಲ ಅನ್ಯಾಕೆ ಶಿವಣ್ಣನಿಂದ ಏನು ಅಪಚಾರ ಆಗೈತೆ ಸೂಚನೆ ಕೊಡು ತಾಯಿ. ಮಕ್ಕಳವ, ನನ್ನ ತಾಯಿ ನಿನ್ ಮಗ ಏನ್ ತಿಪ್ ಮಾಡೋನೆ ಅಂತ ಹೇಳು ಬಿಡವ. ದಿಟ್ಟವಾಗ್ಲು ನಾನೇ ನಿನ್ ಮಗ ಅನ್ನೋದಾದ್ರೆ, ನೀನೇ ನನ್ನ ತಾಯಿ ಅನ್ನೋದಾದ್ರೆ ಒಂದೇ ಉಸಿರಾಗೆ ನಿನ್ನ ನಾನು ಎತ್ಕೋತೀನಿ. ಹೂವ ಬಂದಂಗೆ ಬಂದ್ಬಿಡ್ಬೇಕು. ಹೊಡಿಲ ಟಮಟೆಯ. ಊದಲ್ಲ ಕಾಳ.